ಎಲ್ಲರಿಗೂ ಕಲ್ಪನಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ರಗಡಾ ಪ್ಯಾಟೀಸ್ ಮಾಡುವ ವಿಧಾನವನ್ನು ಹೇಳ್ತಾ ಇದ್ದೇನೆ. ಇದು ಪ್ಯಾಟೀಸ್ ಮಾಡೋಕ್ಕೆ ನಾನು ಆಲೂವನ್ನು ತಗೊಂಡಿದ್ದೇನೆ, ಹಾಗೂ ರಗಡಾ ಮಾಡಲಿಕ್ಕೆ ಟೊಮೆಟೊ, ಆನಿಯನ್, ಆಲೂ, ಕ್ಯಾಪ್ಸಿಕಮ್, ಬಟಾಣಿ ತಗೊಂಡಿದ್ದೇನೆ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಗರಂ ಮಸಾಲ, ಮಿರ್ಚಿ ಪೌಡರ್, ಹಾಗೂ ಹವಿಜ ಜೀರಿಗೆ ಪುಡಿ, ನಿಂಬೆಹಣ್ಣು, ಕೊತ್ತಂಬರಿ, 2 ಮೆಣಸಿನಕಾಯನ್ನು ತಗೊಂಡಿದ್ದೇನೆ. ಎಲ್ಲ ಆದಮೇಲೆ ಅದಕ್ಕೆ ಗಾರ್ನಿಷ್ ಮಾಡಲಿಕ್ಕೆ ಟೊಮೆಟೊ, ಸೇವು, ಆನಿಯನ್, ಮೀಠಾ ಚಟ್ನಿ, ಹಸಿರು ಚಟ್ನಿ, ಪೂರಿ ತಗೊಂಡಿದ್ದೇನೆ. ಸ್ವಲ್ಪ ಮೊಸರು, ಕೊನೆಗೆ ಮೇಲೆ ಹಾಕ್ಲಿಕ್ಕೆ ಮೊಸರು ತಗೊಂಡಿದ್ದೇನೆ. ಸ್ವಲ್ಪ ನಾನು ಇದು ಕಾರ್ನ್ಫ್ಲೋರ್ ಪೌಡರ್ ತಗೊಂಡಿದ್ದೇನೆ. ಈಗ ಮಾಡುವ ವಿಧಾನವನ್ನು ಹೇಳುತ್ತೇನೆ. ಆಲೂ ಎಲ್ಲ ಗ್ರೇಟ್ ಮಾಡಿ ಇಟ್ಕೊಂಡು ಈಗ ರಗಡಾ ಮಾಡಲಿಕ್ಕೆ ಬಾಣಲೆ ಇಟ್ಟು ಎಣ್ಣೆ ಹಾಕಿದ್ದೇನೆ. ಸಾಸಿವೆ ಸಿಡಿದ ಮೇಲೆ ಸ್ವಲ್ಪ ಜೀರಿಗೆ ಹಾಕಿದ್ದೇನೆ. ಇಂಗು, ಅರಿಶಿನ ಪುಡಿ, ಈಗ ಸಣ್ಣಗೆ ಹೆಚ್ಚಿಟ್ಕೊಂಡ ಆನಿಯನ್ನನ್ನು ಹಾಕ್ತಾ ಇದ್ದೇನೆ. ಆನಿಯನ್ ಸ್ವಲ್ಪ ಫ್ರೈ ಆದಮೇಲೆ ಕ್ಯಾಪ್ಸಿಕಮ್ ಮತ್ತು 1-2 ಮಿರ್ಚಿಯನ್ನು ಸಣ್ಣಕ್ಕೆ ಚಾಪ್ ಮಾಡಿ ಇಟ್ಕೊಂಡಿದ್ದೇನೆ. ಈಗ ಬಟಾಣಿಯನ್ನು ಬೇಯಿಸಿ ಇಟ್ಕೊಂಡಿದ್ದೇನೆ, ಹಾಕ್ತೇನೆ. ಈಗ ಟೊಮೆಟೊವನ್ನು ಹಾಕ್ತಾಯಿದ್ದೇನೆ. ಈಗ ಸ್ವಲ್ಪ ಆಲೂವನ್ನು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೇನೆ. ಈಗ ಚೆನ್ನಾಗಿ ಬೇಯಲು ಬಿಡುತ್ತೇನೆ. ಆಲ್ಮೋಸ್ಟ್ ಎಲ್ಲ ವೆಜಿಟೇಬಲ್ ಬೆಂದಿದೆ. ಈಗ 1 ಕಪ್ ನೀರು ಹಾಕ್ತಾ ಇದ್ದೇನೆ. ಸಾಲ್ಟ್, ಗರಂ ಮಸಾಲ ಹಾಕ್ತಾ ಇದ್ದೇನೆ. ಕಾಶ್ಮೀರ್ ಮಿರ್ಚ್ ಪೌಡರ್, ಕಲರ್ ತುಂಬ ಚೆನ್ನಾಗಿ ಬರ್ತದೆ, ಅದನ್ನೇ ಹಾಕ್ತಾ ಇದ್ದೀನಿ. ಹವಿಜ ಜೀರಿಗೆ ಪುಡಿ, ನಿಮಗೆ ನೀರು ಬೇಕು ಅಂದರೆ ಸ್ವಲ್ಪ ಹಾಕ್ಕೊಳ್ರಿ. ನಾನು ಈ ಕನ್ಸಿಸ್ಟೆನ್ಸಿ ಮಾಡಿದ್ದೇನೆ. ಈಗ ರಗಡಾ ತಯಾರಾಗಿದೆ. ಸ್ವಲ್ಪ ಕೊತ್ತಂಬರಿಯನ್ನು ಹಾಕಿ ನಿಂಬೆಹಣ್ಣು ಹಿಂಡ್ತಾ ಇದ್ದೇನೆ. ಇವಾಗ ಸ್ವಲ್ಪ ಇದಕ್ಕೆ ಗರಂ ಮಸಾಲ ಹಾಕ್ತಾ ಇದ್ದೇನೆ, ಸ್ವಲ್ಪ ಸಾಲ್ಟ್ ಹಾಕ್ತಾ ಇದ್ದೇನೆ, ಇದು ಕಾರ್ನ್ಫ್ಲೋರ್ ಹಾಕ್ತಾ ಇದ್ದೇನೆ, ಸ್ವಲ್ಪ ಖಾರದ ಪುಡಿ ಹಾಕ್ತಾ ಇದ್ದೇನೆ, ಸ್ವಲ್ಪ ಕೊತ್ತಂಬರಿ ಹಾಕ್ತಾ ಇದ್ದೀನಿ. ಇದನ್ನ ಚೆನ್ನಾಗಿ ಕಲಿಸ್ಕೊಂಡು ಪ್ಯಾಟೀಸ್ ಮಾಡೋದನ್ನು ತೋರಿಸ್ತೀನಿ. ಈಗ ಪ್ಯಾಟೀಸ್ದು ಬ್ಯಾಟರ್ ರೆಡಿಯಾಗಿದೆ. ಈಗ ಪ್ಯಾಟೀಸ್ ಮಾಡೋದನ್ನು ತೋರಿಸ್ತೇನೆ. ಆಲೂ ಪ್ಯಾಟೀಸ್ಗಳನ್ನು ಕೈಗೆ ಸ್ವಲ್ಪ ಎಣ್ಣೆ ಹಚ್ಚಿಟ್ಕೊಂಡು ಮಾಡಿಟ್ಕೊಂಡಿದ್ದೇನೆ. ಒಂದೊಂದನ್ನೇ ಇದ್ರ ಮೇಲೆ ಇಡಬೇಕು. ಈಗ ಎಲ್ಲ ಪ್ಯಾಟೀಸ್ಗಳು ಒಂದು ಸೈಡ್ ಬಂದಿದೆ, ಅದನ್ನು ತಿರುವಿ ಹಾಕೋಣ. ಪ್ಯಾಟೀಸ್ಗಳು ರೆಡಿಯಾಗಿವೆ. ಈಗ ಸ್ವಲ್ಪ ಆರಿದ ಮೇಲೆ ಸರ್ವ್ ಮಾಡುವುದನ್ನು ತೋರಿಸುತ್ತೇನೆ.
ರಗಡ ಪ್ಯಾಟೀಸ್ ಸಜಾಯಿಸೋದನ್ನು ಹೇಳ್ತಾ ಇದ್ದೀನಿ. ಇದ್ರ ಮೇಲೆ ರಗಡ ಹಾಕೋಣ ಅಂತ. ಕ್ರಂಚಿಯಾಗಿ ಬರಲಿಕ್ಕೆ ಸ್ವಲ್ಪ ಪೂರಿನ ಹಾಕ್ತಾ ಇದ್ದೇನೆ. ಆಮೇಲೆ ಸ್ವಲ್ಪ ಟೊಮೆಟೊ ಹಾಕ್ತಾ ಇದ್ದೇನೆ. ಸ್ವಲ್ಪ ಆನಿಯನ್ ಹಾಕ್ತಾ ಇದ್ದೇನೆ. ಕೊತ್ತಂಬರಿ, ರುಚಿಗೆ ಸ್ವಲ್ಪ ಮೀಠಾ ಚಟ್ನಿ ಹಾಗೂ ಗ್ರೀನ್ ಚಟ್ನಿನ ಹಾಕ್ತಾ ಇದ್ದೇನೆ. ಸ್ವಲ್ಪ ಮೊಸರು. ರುಚಿಯಾದ ಹಾಗೂ ಟೇಸ್ಟಿಯಾದ ಹೆಲ್ದಿಯಾದ ರಗಡ ಪ್ಯಾಟೀಸ್ ರೆಡಿಯಾಗಿದೆ. ಎಲ್ಲರೂ ಮಾಡಿರಿ, ನೋಡಿರಿ, ತಿನ್ನಿರಿ. ಧನ್ಯವಾದಗಳು.